ಡಂಗೂರ ಸಾರದೆ ಟೆಂಡರ್ ಇಲ್ಲದೆ ಟ್ರ್ಯಾಕ್ಟರ್ ಮಾರಾಟ. ರಟ್ಕಲ್ ಪಿಡಿಒ ವಿರುದ್ಧ ರೈತರ ಗಂಭೀರ ಆರೋಪ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘ ಸದಸ್ಯರು ರೈತರು ಕೂಡಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿರುವ ರೈತರಿಗೆ ಅತಿ ಕಡಿಮೆ ರಿಯಾಯಿತಿ ದರದಲ್ಲಿ ಕೃಷಿ ಚಟುವಟಿಕೆಗಳು ಮಾಡಿಕೊಡಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಕಲಬುರಗಿ ಇವರಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಟ್ರ್ಯಾಕ್ಟರ್ ನೀಡಿರುತ್ತಾರೆ. ಈ ಟ್ರ್ಯಾಕ್ಟರ್ ಸಹಕಾರ ಸಂಘದ ಎದುರುಗಡೆ ಜಾಗದ ಅಡಚಣೆ ಇರುವುದರಿಂದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಇಡಲಾಗಿತ್ತು. ಇತ್ತೀಚೆಗೆ ಬಂದ ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾರ ಗಮನಕ್ಕೂ ತರದೆ ಸಾರ್ವಜನಿಕವಾಗಿ ಡಂಗೂರ ಸಾರದೆ ಯಾವುದೇ ಕಾನೂನುಬದ್ಧವಾಗಿ ಟೆಂಡರ್ ಪ್ರಕ್ರಿಯೆ ಮಾಡದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಟ್ರ್ಯಾಕ್ಟರ್ ಹಾಗೂ ಸುಮಾರು ವರ್ಷಗಳಿಂದ ಪಂಚಾಯಿತಿಯಲ್ಲಿ ಇರುವ ಕೆಲಸಕ್ಕೆ ಬರುವ ಹಾಗೂ ಬಾರದೇ ಇರುವ ಎಲ್ಲಾ ಮೋಟಾರ್ಗಳು ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುತ್ತಾರೆ ಎಂದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರ ಬಗ್ಗೆ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎದುರುಗಡೆ ಅನಧಿಕೃತವಾಗಿ ಅನಧಿಕೃತ ವ್ಯಕ್ತಿಗಳು ಅಂಗಡಿಗಳು ನಿರ್ಮಾಣ ಮಾಡಿರುತ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಅನಾನುಕೂಲವಾಗುತ್ತಿದೆ. ಆದ್ದರಿಂದ ಇದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರೇವಣಸಿದ್ದ ಬಡ ಮಾತನಾಡಿ ಮನವಿ ಪತ್ರ ಸಲ್ಲಿಸಿದರು. ಕಾಶಿನಾಥ್ ಚೌಕ, ಶರಣಬಸಪ್ಪ ಮಾಮಶೆಟ್ಟಿ, ವೀರಣ್ಣ ಗಂಗಾಣಿ, ಶಿವರಾಜ್ ಪಾಟೀಲ್ ಗೋಣಿಗಿ, ಕಲ್ಯಾಣರಾವ್ ತಳಕೇರಿ, ಗುಂಡಯ್ಯ ಸ್ವಾಮಿ ಮಠಪತಿ, ಮಲ್ಲಿಕಾರ್ಜುನ್ ಬುಳ್ಳ, ಮಲ್ಲು ಮರುಗುತ್ತಿ, ವಿಜಯ್ ಕುಮಾರ್ ಚೆಂಗಟಿ, ಶರಣು ಪಾಟೀಲ್ ಮೋತಕಪಲ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಟ್ರ್ಯಾಕ್ಟರ್ 5 ವರ್ಷ ಕೆಳಗೆ ಪಂಚಾಯತ್ನಾಗ ನಿಂದ್ರಿಸಿದ್ರಿ. ಅದು ಯಾರಿಗೂ ಒಟ್ಟು ಒಂದು ಇನ್ಫಾರ್ಮೇಷನ್ ಇಲ್ಲ, ನಮ್ಮ ಸೊಸೈಟಿನೂ ಇಲ್ಲ, ಪಂಚಾಯತ್ದವ್ರಿಗೆ ಯಾರಿಗೂ ಒಟ್ಟು ಇನ್ಫಾರ್ಮೇಷನ್ ಇರ್ಲಾರ್ದಂಗೆ ಅವ್ರೇನು ಮಾಡ್ರ ಸ್ಕ್ರ್ಯಾಪಿಗೆ ಹಾಕಿಬಿಟ್ರು. ಅದು ಯಾರ್ದದ ನಿಂದಿರಿಸಿದ್ದು ಕೇಳಿ ಮಾಡಿ ಒಂದು ಸೊಸೈಟಿಯವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಿಮ್ಮ ಟ್ರ್ಯಾಕ್ಟರ್ ನೀವು ತೆಗೀರಿ ಅಂತಲೂ ಹೇಳಿಲ್ಲ, ತೆಕ್ಕೊಂಡು ಒಯ್ಯಿರಿ ನಮ್ಗೆ ಅನಾನುಕೂಲ ಆಗತ್ತಂತ ಅದನ್ನು ಹೇಳಿಲ್ಲ. ಹೇಳಾರ್ದಂಗೆ ಏನಂದ್ರೆ ಟ್ರ್ಯಾಕ್ಟರ್ನ ಒಯ್ದಾರ. ಮತ್ತು ಇನ್ನೂ ಒಂದು ಏನಂದ್ರೆ ನಮ್ಮ ಸೊಸೈಟಿ ಅಧೀನದಲ್ಲಿದ್ದ 100 ಬೈ 100 ಜಾಗ ಏನಂದ್ರೆ ಅನಧಿಕೃತವಾಗಿಸಿಂದ ಇದು ಈಗ ಶಾಪ್ಗಳು ಕಟ್ಟಿಬಿಟ್ರು. ಅವ್ರ ಹೆಸರು ದಾಖಲಾತಿಗಳು ಇರ್ಬೋದು, ಈಗಿಂದ ಇರ್ಬೋದು, ಹಿಂದಿಂದ ನೋಡಿದ್ರೆ ನಮ್ಮ ಸೊಸೈಟಿ ಕೆಳಗೆ 100 ಬೈ 100 ಫೀಟ್ ನಮ್ಮ ಜಾಗ ಅದ. ಅದು ಬಿಟ್ಟು ಗಿಸಿಂದ ಮಾಡಬೇಕು. ಅದು ಜಾಗ ಏನಂದ್ರೆ ನಮ್ಮ ಸೊಸೈಟಿಗೆ ಬರ್ತದೆ ರೀ. ಯಾವಾಗಿನ ಹಿಡಿದು ಪೈಲೆ ಯಾವಾಗ ನಮ್ಮ ಸೊಸೈಟಿ ಹುಟ್ಟದ ಅವಾಗಿನ ಹಿಡಿದು ಜಾಗ ಏನಂದ್ರೆ ನಮ್ಮ ಸೊಸೈಟಿದೆ ಅದ. ಆದರೆ ಅವ್ರು ಈ ಪಂಚಾಯತ್ ಇದು ರಸೀದಿ ಕಟ್ಟಿರ ಅವರು ಟ್ಯಾಕ್ಸ್ ಕಟ್ಟಿ ರಸೀದಿ ತೋರಿಸ್ತಾರೆ. ಈಗಿಂದ ಹಿಂದಿಂದ 40-50 ವರ್ಷ ಹಿಂದಿನ ತೆಗೆದ್ರೆ ಅದು ಸೊಸೈಟಿ ಜಾಗನೇ ಅದ. ವೀರೇಂದ್ರ ಪಾಟೀಲ್ ಕೈ ಮೇಲೆ ಏನಂದ್ರೆ ನಮ್ಮ ಸೊಸೈಟಿ ಓಪನಿಂಗ್ ಆಗಿದೆ. ಅವಾಗೇನು ಹಿಡಿದು ಏನಂದ್ರೆ 100 ಬೈ 100 ಫೀಟ್ ಏನಂದ್ರೆ ಜಾಗ ಸೊಸೈಟಿ ಕೆಳಗದ. ಆ ಸೊಸೈಟಿ ಕೆಳಗೆ ಜಾಗ ಏನಂದ್ರೆ ಈಗ ಅನಧಿಕೃತವಾಗಿ ಅವ್ರೇನು ಮಾಡ್ರೆ ಶಾಪ್ಗಳು ಕಟ್ಟಿಗಿಸಿಂದ ನಮ್ಗೆ ಈಗ ಗೊಬ್ಬರ ತರ್ಲಕ್ಕ ಮತ್ತು ನನ್ನ ತೊಗರಿ ಖರೀದಿಗೆ ಗಾಡಿಗಳೇ ಒಟ್ಟು ತಿರ್ಗಲ್ರಿ, ಒಟ್ಟು ಗಾಡಿಗಳೇ ಕಟ್ಟಾಗಲ್ಲ ಆ ಪರಿಸ್ಥಿತಿ ಆಗ್ಯದ. ಈಗ ಗೊಬ್ಬರ ತರಬೇಕಾಯ್ತು ಅಂದ್ರೆ ಭೀ ಗಾಡಿ ರಿವರ್ಸ್ ಹೋಗಲ್ಲ. ಈ ಮೊನ್ನೆ ತೊಗರಿ ಖರೀದಿ ಮಾಡೋ ಟೈಮಿಗೆ 2-3 ಗಾಡಿಗಳು ಸಿಗ್ಬಿದ್ದಾವೆ ಅಲ್ಲಿ. ಅನಾನುಕೂಲ ಆಗ್ಯದ ರೀ. ಇದಕ್ಕೇನಂದ್ರೆ ಪರಿಹಾರ ಕೊಡಬೇಕಾಗಿ ವಿನಂತಿ. ಕಾಶಿನಾಥ್ ಚೌಕಾರ್, ಉಪಾಧ್ಯಕ್ಷ, ಕೃಷಿ ಸಂಘದ ಉಪಾಧ್ಯಕ್ಷ. ಪ್ರತಿಭಟನೆ ಧರಣಿ ಹಮ್ಮಿಕೊಳ್ಳಲು ಕಾರಣ ಏನಪ್ಪ ಅಂತಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸೇರಿದ ಟ್ಯಾಕ್ಟ್ರಿ ಅದು ಸುಮಾರು ಒಂದು 10-12 ವರ್ಷದಿಂದ ನಮಗೆ ಕರ್ನಾಟಕ ಸರ್ಕಾರ ಅಂದ್ರೆ ಕೃಷಿ ಇಲಾಖೆಯವರು ಹಳ್ಳಿಗಳಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಕೃಷಿ ಆಧಾರಿತ ಅವಲಂಬನೆ ರೈತರಿಗೆ ಕಡಿಮೆ ದರದೊಳಗೆ ಟ್ಯಾಕ್ಟ್ರಿ ಹೊಡಿಲಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ರೀತಿಯಿಂದ ಗುಲ್ಬರ್ಗ ಜಿಲ್ಲೆ ಒಳಗೆ ಇರ್ತಕ್ಕಂಥ ಎಲ್ಲ ಸೊಸೈಟಿಗಳಿಗೂ ಕೂಡ ಟ್ಯಾಕ್ಟ್ರಿಗಳು ಕೊಟ್ಟಿದ್ರು. ಅದಕ್ಕೆ ನಮ್ಮ ಸೊಸೈಟಿಗೂ ಕೂಡ ಟ್ಯಾಕ್ಟ್ರಿ ಕೊಟ್ಟಿದ ಬೆಳಕು ನಡೆಸಿ ರೈತರಿಗೆಲ್ಲ ಹುಡ್ಕೊಳ್ಳೋಕೆ ಕಡಿಮೆ ರೇಟ್ನಾಗ ಹುಡಿದು ಮಾಡಿ ಇದು ಮಾಡಿದ್ರಿ. ಅದು ಅನಿವಾರ್ಯ ಕಾರಣಕ್ಕೆ ನಡ್ಬರ್ಕ್ ಏನಾಯ್ತು ಟ್ಯಾಕ್ಟ್ರಿ ನಿಂತಿದ್ದ ಕೂಡಲೇ ನಮ್ಮ ಸೊಸೈಟಿ ಅದ್ರ ಜಾಗ ಇರೋ ಬಟ್ಟಿಗೆ ಏನು ಮಾಡಿದ್ರಿ, ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಚೌಕಾ ಅವ್ರಿಗೆ ನಾವು ಸಹಜ ಕೇಳಿದ ನಮ್ಮ ಸೊಸೈಟಿ ಅದ್ರ ಜಾಗ ಇಲ್ಲರಿ, ಅದಕ್ಕೆ ಇದನ್ನು ಗೌರ್ಮೆಂಟ್ ಟ್ಯಾಕ್ಟ್ರಿದಾಗ ಜಾಗನೂ ಗೌರ್ಮೆಂಟ್ ಅದ, ಪಂಚಾಯತ್ ಗ್ರೌಂಡ್ನಾಗ ನಿಂದಿರ್ಸ್ತೀವಿಲ್ಲ, ಅದ್ರ ಸೇಫ್ ಇರ್ತದೆ ಅಂತಕ್ಕಂಥದ್ದು ಒಂದು ಮೌಖಿಕವಾಗಿ ಕೇಳಿದ ಬೆಳಕ್ಕೆ ಆ ಪಂಚಾಯತ್ ಒಳಗೆ ನಾವು ಟ್ಯಾಕ್ಟ್ರಿ ನಿಂದಿರ್ಸ್ಯಾರ.
ಹಿಂದಿರ್ತಕ್ಕಂಥ ಅಧ್ಯಕ್ಷ ನಿಂದಿರ್ಸಿದ ಬಳಕ ಅದು ಏನದ ಈಗ ಬಂದಿರ್ತಕ್ಕಂಥ ಪಿ ಡಿ ಒ ಯಾರಿಗೂ ಹೇಳೋದಿಲ್ಲ ಕೇಳೋದಿಲ್ಲ ರೀ, ಸೀದಾ ಒಯ್ದು ಮಾರ್ಬಿಟ್ಟಾರ್ರಿ. ನಮ್ಮ ಗ್ರಾಮದಾಗ ಡೊಂಗೂರು ಸಾಗಿರೋದಾಗಿರ್ಬೋದು, ನಮ್ಮ ಯಾರಿಗೆ ಸಾರ್ವಜನಿಕವಾಗಿ ಒಟ್ಟೆ ಏನೂ ಭೀ ಕೆಲಸ ಮಾಡಿಲ್ಲ ರೀ. ಅಲ್ಲಿ ಇದ್ದಂತ ಮಾಜಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ತಮ್ಮ ಗ್ರಾಮದವರೇ ಆಗಿರ್ತಾರೆ. ಹಾಂ ರೀ, ಅವ್ರ ಗಮನಕ್ಕೆ ಏನಾದ್ರು ಅವ್ರಿಗೆ ಕೇಳಿದ್ರೆ ಈಗ ನನ್ನ ಕಡೆ ರೆಕಾರ್ಡಿಂಗ್ಗಳು ಅವ ರೀ, ಮೆಂಬರ್ಗಳು ಇದು ಮಾಡಿದ್ದು. ಅವ್ರು ಹೇಳ್ತಾರೆ ಇದು ಒಟ್ಟೆ ಟ್ಯಾಕ್ಟ್ರಿ ಬಗ್ಗೆನೇ ಡಿಸ್ಕಷನ್ ಆಗಿಲ್ಲ ರೀ. ಅವ್ರು ಯಾವಾಗ ಪ್ರೊಸೀಡಿಂಗ್ ಮಾಡ್ಕೋತಾರೆ 4 ಲೈನ್ ಬಿಟ್ಟು ಮಾಡ್ಕೋತಾರೆ. ನಮಗೆ ಓದ್ಲಕ್ಕೆ ಬರಲ್ಲ ರೀ. ಸಹಿ ಮಾಡಂತಂದ್ರೆ ನಾವು ಇಲ್ಲಿ ಮೀಟಿಂಗ್ ಅದ ಸಹಿ ಮಾಡಿರಿ ಅಂತ ಹೇಳಿ ಸಹಿ ಮಾಡಿಸ್ಕೊಂಡ್ರಿ. ಅದು ಟ್ಯಾಕ್ಟ್ರಿ ಬಗ್ಗೆದಾಗ ಏನೂ ಡಿಸ್ಕಷನ್ ಆಗಿಲ್ಲ ಅಂತ ಹೇಳ್ತಾರೆ ಅವ್ರು. ಸುಮಾರು ಎಷ್ಟು ವರ್ಷಗಳಿಂದ ನೀವೇನಪ್ಪ ಅಂದ್ರೆ ಪಂಚಾಯತ್ ಟ್ಯಾಕ್ಟ್ರಿ ಒಂದು 6-7 ವರ್ಷ ಆಯ್ತು ರೀ ನಿಂದಿರ್ಸ್ಕೇಶಿಂದ. ಇಲ್ಲ 6-7 ವರ್ಷ ಆಯ್ತು, 6-7 ವರ್ಷ ಆಯ್ತು ರೀ ನಿಂದಿರ್ಸಿದ ಬೆಳಕ ಈಗ ಏನಿಲ್ಲ ಅಂದ್ರೆ 4-5 ಮಂದಿ ಪಿ ಡಿ ಒಗಳು ಹೋಗ್ಯಾರ ಇದಾರೆ ರೀ. ಆದ್ರೂ ಕೂಡ ಯಾರೂ ಇಂಥ ಕೆಲಸ ಮಾಡಿಲ್ಲ ರೀ. ನಮ್ದು ಈಗ ನಾವು ಇಶ್ಯೂ ಕೇಳತ್ತಿದ್ದು ನಮ್ಮದು ಸೊಸೈಟಿ ಟ್ಯಾಕ್ಟ್ರಿ ಕೇಳತ್ತೀವಿ, ಇಂಥವು ಸಾಮಾನುಗಳು ಬಕ್ಕಳು ಮಾರ್ಕೊಂಡಾರ ಅವ್ರು. ಯಾವುದೇ ರೀತಿಯಿಂದ ಸರ್ಕಾರದ ಏನು ಇದು ಇರ್ತದೆ ರೀ, ಅದು ಸರ್ಕಾರದ ಯಾವುದೂ ರೂಲ್ಸ್ ಫಾಲೋ ಮಾಡಿಲ್ಲ ರೀ ಅವ್ರು. ತಮಗೆ ಬೇಕಾದವ್ರಿಗೆ ಮಾರ್ಕೊಂಡು ಬಿಟ್ರಿ. ಮಾರಾಟ ಮಾಡಬೇಕಾಗಿತ್ತು, ಅದಕ್ಕೊಂದು ಕಾಯ್ದೆ ಕಾನೂನು ಅಂತಕ್ಕಂಥದ್ದು ಅದ ರೀ. ಈಗ ನಾವು ಹಳೇದು ಯಾವುದೇ ಗಾಡಿ ಮಾರಬೇಕಾಗಿತ್ತು ಬಂದು ಆರ್ ಟಿ ಒಲಿಂದ ಪರ್ಮಿಷನ್ ತೊಗೊಂಡು ಮಾಡೋಂಥದ್ದು ಅದ ರೀ. ಆದ್ರೆ ಇವ್ರು ಯಾವುದೋ ಅದು ನನಗೆ ಯಾವ ಕೇಳ್ತಾನೆ ಅಂತಕ್ಕಂಥ ದೃಷ್ಟಿಲಿಂದ ಈ ರೀತಿ ಮಾಡ್ಯಾರವರು. ಅದಕ್ಕೆ ನಾವು ರೈತರು ನಾವೇನು ಎಲ್ಲ ರೈತರು ಇದ್ದಿದ್ದೇವೆ. ಸೊಸೈಟಿ ಅಪ್ಪ ಅಂತಂದ್ರೆ ರೈತರು ಎಲ್ಲರೂ ಶೇರ್ ಅಮೌಂಟ್ ಹಾಕಿ ಕಟ್ಟಿರ್ತಕ್ಕಂಥದ್ದು ಸೊಸೈಟಿ ರೀ. ಇದೇನು ಯಾರ್ದು ಇಲ್ಲಿ ಒಬ್ಬರಿಗೆ ಇದ್ರದ್ದು ವೈಯಕ್ತಿಕವಾಗಿ ಅವ್ರದ್ದು ನಮ್ಮದು ಏನಿಲ್ಲ. ನಮ್ದು ಏನು ಇಶ್ಯೂಪ್ಪ ಅಂತಂದ್ರೆ ನಾವು ಹ್ಯಾಂಗೆ ಮಾರ್ಯಾನ, ಯಾರು ಗಮನಕ್ಕೆ ಇಟ್ಟು ಮಾಡ್ಯಾನ, ಅದಕ್ಕೆ ಅದು ನಮ್ಮ ಟ್ಯಾಕ್ಟ್ರಿ ನಮಗೆ ವಾಪಸ್ ಕೊಡಬೇಕು. ಅದಲ್ಲದೆ ಅವ ಕಳ್ತನೆ ಮಾಡ್ದಂಗೆ ಅದು. ಈಗ ಟ್ಯಾಕ್ಟ್ರಿ ಮಾರ್ಯಾನಪ್ಪ ಅಂತಂದ್ರೆ ಅದು ಕಳ್ತನ ಮಾಡ್ದಂಗೆ, ಕಳ್ತನ ಅವ್ನ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಿ ಅವನಿಗೆ ಅಮಾನತುಗೊಳಿಸ್ಬೇಕು. ಅದ ನಮ್ಮಲ್ಲಿ RC ಬುಕ್ ಅದ ರೀ, ಅದರ ಇನ್ಸೂರೆನ್ಸ್ ಅದ, ಎಲ್ಲನೂ A to Z ಡಾಕ್ಯುಮೆಂಟ್ಸ್ ಅವ ನಮ್ಮ ಕಡೆ ಸರ್ಕಾರ. ಅಂದ್ರೆ ನಮ್ಮ ಸೊಸೈಟಿ ಕಾರ್ಯದರ್ಶಿ ಅವ್ರ ಹೆಸರಲ್ಲೇ ಟ್ಯಾಕ್ಟ್ರಿ ಅದ ರೀ. ಅದ್ರ ಹೈಪತಿಕೇಶನ್ ಏನಿರ್ತದೆ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಶೇಷಾದ್ರಿಪುರಂ ಬೆಂಗಳೂರು ಅವ್ರ ಹೆಸರಲ್ಲೇ ಅದ ರೀ. ಅದು ಡಾಕ್ಯುಮೆಂಟ್ಸ್ನು ಕೂಡ ಅದಾವ್ರಿ ಎಲ್ಲನೂ. ರೇವಣ್ ಸಿದ್ಬಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.